ಮಲಪ್ರಭಾ ನದಿ ದಂಡೆಗೆ ಗ್ರಾಮಗಳ ಕುಡಿಯುವ ನೀರು ಹಾಗೆ ಕೃಷಿ ಸಂಕಷ್ಟ ಪರಿಹರಿಸೋಕೆ ನವಿಲುತೀರ್ಥ ಜಲಾಶಯದಿಂದ ಕನಿಷ್ಠ 1 ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಬಾಗಲಕೋಟೆ ರೈತರು ಕೇಂದ್ರ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಜಗದೀಶ್ ಶೆಟ್ಟರ್ ಹಾಗೆ ಪ್ರಾದೇಶಿಕ ಆಯುಕ್ತರಾದ ಮೊಹಮ್ಮದ್ ರೋಷನ್ ಅವರಿಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೂರಾರು ರೈತರು ಒಗ್ಗೂಡಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ದಂಡೆಗೆ ಸುಮಾರು 30 ಕಿಲೋಮೀಟರ್ ವ್ಯಾಪ್ತಿಯ 40ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮಳೆ ಇಲ್ಲದೆ ಕೃಷಿ ಹಾಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಅದಲ್ಲದೆ ಸ್ಥಳೀಯ ಐತಿಹಾಸಿಕ ಶಿವಮಂದಿರದಲ್ಲಿರುವ 300 ಗೋವುಗಳ ರಕ್ಷಣೆಗೂ ಕೂಡ ನೀರು ಅಗತ್ಯವಾಗಿದೆ. ಇನ್ನು ಪ್ರಸ್ತುತ ಜಲಾಶಯದಲ್ಲಿ ಕೇವಲ 13 ಟಿಎಂಸಿ ನೀರಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಬರಗಾಲದ ಹಿನ್ನೆಲೆಯಲ್ಲಿ ತಕ್ಷಣವೇ ನೀರು ಹರಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ವೇಳೆ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ರೈತರಿಗೆ ಸಾಥನ್ನ ನೀಡಿದ್ದಾರೆ. ಈಗ ಸರ್ ಈ 3 ನದಿಗಳನ್ನು ನಾವು ಮೊನ್ನೆ ಏನ್ ಮಾಡಿದೀವಿ, ಕಂಪ್ಲೀಟ್ ಕಂಟ್ರೋಲ್ ಆಫ್ ಎಲ್ಲ ಡ್ಯಾಮ್ಸ್ ಪ್ರಾದೇಶಿಕ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಎಲ್ಲಾ ರೈತ ಸಂಘಟನೆಗಳು, ಎಲ್ಲ ಜನಪ್ರತಿನಿಧಿಗಳು ಅವರವರ ಮನವಿಯನ್ನು RC ಅವರಿಗೆ ಸಬ್ಮಿಟ್ ಮಾಡ್ತೀವಿ. ಬರ ಇದ್ದಾಗ ಅಥವಾ ಇದರ ಸಂದರ್ಭಗಳು ಬಂದಾಗ, ಮಳೆ ಕಡಿಮೆ ಇದ್ದಾಗ ಈ ಸಿಚುವೇಶನ್ ನಾವು ಫಾಲೋ ಮಾಡ್ತೀವಿ. ಈಗ ಬೆಳಗಾವಿ DC ಆಗಿ ನಾನು ಡಿಸಿಷನ್ ತಗೊಳ್ಳಲ್ಲ. RC ಅವರು ಪ್ರಾದೇಶಿಕ ಆಯುಕ್ತರಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಹೋಗ್ಬೇಕು ಇಡೀ ಪ್ರದೇಶದಲ್ಲಿ ಅವರು ಡಿಸಿಷನ್ ತಗೊಳ್ತಾರೆ. ಇವರ ಪರವಾಗಿ ಏನು ನನ್ನ ಮನವಿ, ಇವರ ಪರವಾಗಿ ನಾನು ಕೊಡ್ಬೇಕಂದ್ರೆ DC ಬೆಳಗಾವಿಯಾಗಿ ಬಾಗಲಕೋಟೆ ಅವರದ್ದು ಮನವಿ ನಾನು ಮುಟ್ಟಿಸ್ತೀನಿ. ಅವ್ರು ಕೊಡ್ಲಿ, ಏನ್ ಎಷ್ಟು ನೀರು ಬೇಕು, ಎಷ್ಟು ಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ಎಷ್ಟು ನೀರಿದೆ, ಕುಡಿಲಿಕ್ಕೆ ಎಷ್ಟು ಬೇಕು. ಈಗ ಆಗಸ್ಟ್ ಅಲ್ಲಿ 1 ವಾರ ಮತ್ತೆ ಮಳೆ ಆಗೋ ಸಂದರ್ಭ ಸಾಧ್ಯತೆ ಇದೆ, ಬರೀ 1 ವಾರ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲಿ ಮಠ ಕುಡಿಲಿಕ್ಕೆ ನಾವು ಏನ್ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಮುಂದಿನ ವರ್ಷ ಬೇಸಿಗೆಗೆ ಇದೇ ನೀರಲ್ವ ಸರ್, ಆವಾಗ ಏನ್ ವ್ಯವಸ್ಥೆ ಮಾಡಬೇಕು ಅದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಸರ್. ಇವರ ಪರವಾಗಿ ಅವರು ಯೋಚನೆ ಮಾಡ್ತಾರೆ. ಬಟ್ ಎಷ್ಟು ಸಾಧ್ಯವಿದೆಯೋ ಆ ಮಟ್ಟ ಎಷ್ಟಿದೆ ನೀರಿನ ಮಟ್ಟ ಅದರ ಪ್ರಕಾರ ಅವ್ರು ನಿರ್ಧಾರ ಮಾಡಿ ಬಿಡುಗಡೆ ಮಾಡ್ಲಿಕ್ಕೆ ನಾನು ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಾವು ಪ್ರಾದೇಶಿಕ ಇವ್ರನ್ನೆಲ್ಲ ಅದನ್ನ ಕೊಟ್ಟಾರ ಅಂತ ಹೇಳಿದ್ರಿ, ಆತರದೆಲ್ಲ ಪೂರ್ತಿ. ಈಗ 2ನೇ ತಾರೀಕಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬಾಗಲಕೋಟೆ ಪ್ರಪೋಸಲ್ ಅಲ್ಲಿ ಹೋಗೈತಿ. ಹೋದಾಗ ಅಲ್ಲಿ ವಾಸ್ತವನ ಪ್ರಾದೇಶಿಕ ಆಯುಕ್ತರು ಅಲ್ಲಿ ಮಾತಾಡಿ ಈ ಬೆಳೆ ಎಷ್ಟ್ರ ಮಟ್ಟಿಗೆ ಒಣಗಾತೈತಿ, ಅಲ್ಲಿ ಏನು ಒಂದು ಸಿಚುವೇಶನ್ ಐತಿ, ಇದು ಇನ್ನು ಮುಂದೆ ನಾವು 4-5 ದಿವಸ ಬಿಡ್ಲಿಲ್ಲ ಅಂದ್ರೆ ಆ ಬೆಳೆ ಏನಾಗ್ತೈತಿ, ಅಲ್ಲಿ ದನಕರಗಳ ಪರಿಸ್ಥಿತಿ ಏನಾಗ್ತೈತಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗ ಸರ. ಇವತ್ತ ನಾವು ಇಲ್ಲಿ ಇಟ್ಕೊಂಡ್ ನೀರು ಕುಂತುಪ ಅಂದ್ರೆ ಈ ಬಿಸಿಲಿಗೆ ನೀರು ಅಟ್ಟಿಸ್ತದ ಸರ. ಎಷ್ಟೋ TMC ಗಂಟ್ಲೆ ಹಿಂಗ ಒಣಗುವಂತ ಕುಗ್ಗುವಂತ ಸಾಧ್ಯತೆ ಆಗ್ತದೆ. ಈಗ ಅಲ್ಬಿಟ್ಟು ಹಲೋ, ನಮಸ್ಕಾರ ಜಗದೀಶ್ ಶೆಟ್ಟರ್ ಮಾತಾಡೋದು. ಹಲೋ, ನಮಸ್ಕಾರ. ಏನಿಲ್ಲ, ಈಗ ನಮ್ಮ ಬಾಗಲಕೋಟೆ, ಬಾದಾಮಿ ಆ ಕಡೆದ್ದು ಎಲ್ಲ ರೈತರು ಬಂದಿದ್ರು. ಈಗೆಲ್ಲ ಅವರು ಕ್ರಾಪ್ ಬೆಳೆಸಿದ್ದಾರೆ. ಈಗ ಇಮಿಡಿಯೇಟ್ಲಿ ಅವ್ರಿಗೆ ನೀರು ಬೇಕಾಗಿದೆ. ಅದ್ರ ಸಲುವಾಗಿ ಇಲ್ಲಿ ನವಿಲುತೀರ್ಥ ಡ್ಯಾಮಿಂದ ನೀರು ಬಿಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ನೀವು ಇವತ್ತು ಇಲ್ಲಿ ಬೆಳಗಾವದಲ್ಲಿ ಇದ್ದೀರಲ್ಲ, DC ಅವರು ಬಂದಿದ್ದಾರೆ. ನಾವು DC ಅವ್ರಿಗೆಲ್ಲ ಕನ್ವೆ ಮಾಡಿದ್ದೇವೆ, ಅವರು ರೈತರು ಕನ್ವೆ ಮಾಡಿದ್ದಾರೆ. ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾರೆ, ಮಾಡಿಕೊಂಡು ಅದನ್ನೇ ನೀವು ಅಲ್ಲಿ ಏನಾದ್ರು ತಿಳ್ಕೊಂಡು ಇಮಿಡಿಯೇಟ್ಲಿ ಅವ್ರು ಜರೂರಾತು ದನಕರುಗಳಿಗೆ ಕುಡಿಯಲಿಕ್ಕೆ ಬೇಕಾಗಿದೆ. ದನಕರಿಗೆ ಮೇನ್ಲಿ ಅದ್ರ ಸಲುವಾಗಿ ಎಷ್ಟು ಕ್ವಾಂಟಿಟಿ ನೀರು ಬಿಡ್ಲಿಕ್ಕೆ ಸಾಧ್ಯತೆ ಅದು ಬಿಡುವಂತ ವ್ಯವಸ್ಥೆ ಮಾಡ್ರಿ. ಅವರು ಈಗ ನನಗೂ ಮನವಿ ಕೊಟ್ಟಿದ್ದಾರೆ. DC ಅವರು ಇಲ್ಲಿ ಇದ್ದಾರೆ. DC ಅವರು ಈಗ ನಿಮ್ಗೆ ಪ್ರಪೋಸಲ್ ಕಳಿಸ್ತಾರ. DC ಅವರು ಪ್ರಪೋಸಲ್ ಕಳಿಸ್ತಾರ. ಅದನ್ನ ನೋಡ್ಕೊಂಡು ಇಮಿಡಿಯೇಟ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ನೀರು ಬಿಡ್ಲಿಕ್ಕೆ ಅದನ್ನ ಇಮಿಡಿಯೇಟ್ಲಿ ಮಾಡಿ. DC ಸಾಹೇಬ್ರು ಹೇಳ್ದಂಗ ದನಕರ್ಕನ ಬಿಡ್ರಿ ಅವ್ರು. ನಮಗೇನಿದಿಲ್ಲ, ಕೃಷಿಗೆ ಬೇಡ ನಮ್ಗೆ ದನಕರ್ಕ. ಇವ್ರೇನು ಈಗ ಮಾತಾಡ್ರಿ, ಈಗ ಮಾಡ್ರಿ. ಈ ನಿರ್ಧಾರ ಏನಿದೆ ಸರ್, RC ತಾವೇ ಮಾತಾಡಿದ್ರಿ. ಈಗ RC ಮೇಡಮ್ ಗಮನಕ್ಕೆ ನಾನು ತಕ್ಷಣ ತಗೊಂಡ್ ಬರ್ತೀನಿ. ಅವ್ರಿಗೆ ಆಲ್ರೆಡಿ ಅವರವರ DC ಗಳಿಂದ ಬಂದಿರ್ತಾವೆ. ಆದ್ರೂ ಈಗ ನಾನ್ ನನ್ನ ಜಿಲ್ಲೆದ ನೋಡ್ಕೋಬೇಕಲ್ವಾ ಸರ್, ಆದ್ರೂ ತಾವು ಹೇಳಿದಿರಲ್ವಾ ಸರ್,
ಆ ಬಾಗಲಕೋಟೆ ಜಿಲ್ಲೆದ ಏನ್ ಮನವಿ ಇದೆ ಅದನ್ನ RC ಅವರಿಗೆ ಈಗ ಮುಟ್ಟಿಸ್ತೀವಿ. ಇಲ್ಲಿ ಇರೋದು ಬಂದಂಗೆ ಯಾವಾಗ ಬಿಡ್ತಾರೆ ನಮ್ಮ ಮಾಹಿತಿ ಇದು ಪ್ರತಿ ವರ್ಷ ಬರಗಾಲ ನೀವು ಸರ ಕಳಸಾ ಬಂದೂರು ಜೋಡಣೆ ಮಾಡೋದ್ರಿಂದ ಎಲ್ಲಾ ರೈತಾಪಿ ಇಲ್ಲಿಂದ ಬದುಕ್ತದ್ರಿ. ಕಳಸಾ ಬಂದೂರಿ ನೀವು ಇನ್ನೊಂದು ಮೀಟಿಂಗ್ ಇದೆ ಸರ್.